ಆರೋನನ ಚಿಗುರಿದ ಕೋಲು ಕ್ರಿಸ್ತನ ಪುನರುತ್ಥಾನದ ಸಂಕೇತವಾಗಿತ್ತು. ಕ್ರಿಸ್ತನ ಮರಣ, ಆತನು ಹೂಣಲ್ಪಟ್ಟಿದ್ದು ಹಾಗೂ 3ನೇ ದಿವಸದಲ್ಲಿ ಎದ್ದು ಬಂದದರ ಚಾರಿತ್ರಿಕ ಆಧಾರವಾಗಿದೆ. ಆತ್ಮೀಯ ಸ್ನೇಹಿತರೆ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇವೆ. ಪ್ರಿಯರೇ, 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ ಇಂದಿನ ಅಧ್ಯಯನದಲ್ಲಿ ದೇವಾಲಯ ಪೂರ್ಣಗೊಂಡದ್ದು, ಸೊಲೊಮೋನನ ಸಂದೇಶ, ದೇವಾಲಯದಲ್ಲಿ ಇಡಲ್ಪಟ್ಟ ವಸ್ತುಗಳು, ಕ್ರಿಸ್ತನನ್ನು ಹೇಗೆ ಅದು ಪ್ರತಿನಿಧಿಸುತ್ತದೆ ಎಂಬ ವಿಷಯವನ್ನು ತಿಳಿದುಕೊಳ್ಳಲಿರುವೆವು. ಆದುದರಿಂದ ನಮ್ಮನ್ನು ದೇವರಾತ್ಮನ ವಶಕ್ಕೆ ಒಪ್ಪಿಸಿಕೊಟ್ಟು ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದು ನಾವು 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ 5 ಮತ್ತು 6ನೇ ಅಧ್ಯಾಯಗಳನ್ನು ಧ್ಯಾನ ಮಾಡಲಿದ್ದೇವೆ. ಇದರ ಮುಖ್ಯ ಪ್ರಸ್ತಾಪವನ್ನು ನಾವು ನೋಡುವಾಗ ದೇವಾಲಯ ಪೂರ್ತಿಗೊಂಡದ್ದು ಎಂಬುದಾಗಿದೆ. 2ನೇ ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಸೊಲೊಮೋನನು ಯೆಹೋವನ ಆಲಯಕ್ಕೋಸ್ಕರ ಬೇಕಾದ ಎಲ್ಲಾ ಸಾಮಾನುಗಳನ್ನು ಸಿದ್ಧಪಡಿಸಿದ ನಂತರ ತನ್ನ ತಂದೆಯಾದ ದಾವೀದನು ಯೆಹೋವನಿಗೆ ಹರಕೆ ಹೊತ್ತು ಮುಡುಪಾಗಿಟ್ಟ ಬೆಳ್ಳಿ ಬಂಗಾರವನ್ನು ಎಲ್ಲಾ ಸಾಮಾನುಗಳನ್ನು ದೇವಾಲಯದ ಭಂಡಾರಕ್ಕೆ ಸೇರಿಸಿದನು. ಆನಂತರ ಸೊಲೊಮೋನನು ದಾವೀದ ನಗರವಾದ ಚೀಯೋನಿನಿಂದ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ಮೇಲೆ ತರುವುದಕ್ಕಾಗಿ ಇಸ್ರಾಯೇಲ್ಯರ ಹಿರಿಯರು, ಕುಲಾಧಿಪತಿಗಳು, ಇವರೇ ಮೊದಲಾದ ಎಲ್ಲ ಇಸ್ರಾಯೇಲ್ ಪ್ರಧಾನ ಪುರುಷರನ್ನು ಯೆರೂಸಲೇಮಿಗೆ ಕರೆಸಿಕೊಂಡನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವಾಲಯವು ಪೂರ್ತಿಗೊಂಡ ಬಳಿಕ ಮಂಜೂಷವನ್ನು ದೇವಾಲಯದೊಳಕ್ಕೆ ತರಲಾಯಿತು. ಚೀಯೋನು ದೇವಾಲಯದ ಪ್ರದೇಶದಿಂದ ಹೆಚ್ಚು ದೂರವಿರದ ಬೆಟ್ಟಗಳ ಸಾಲಿನಲ್ಲಿರುವ ಪ್ರದೇಶ. ದಾವೀದನು ಮಂಜೂಷವನ್ನಿಟ್ಟಿದ್ದ ಸರಿಯಾದ ಸ್ಥಳ ನಮಗೆ ತಿಳಿದಿರಲಿಲ್ಲ. ಆದರೆ ಅದು ಚೀಯೋನ್ ಗಿರಿ ಎಂಬ ದಾವೀದ ನಗರಿಯಲ್ಲಿತ್ತು. ಅದು ದೊಡ್ಡ ಸ್ಥಳವಾಗಿರಲಿಲ್ಲ. ದೇವಾಲಯದ ಪ್ರದೇಶದಿಂದ ಹೆಚ್ಚು ದೂರವೂ ಇರಲಿಲ್ಲ. 2ನೇ ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ: ಅರಸನಾದ ಸೊಲೊಮೋನನು ಅಲ್ಲಿ ಕೂಡಿ ಬಂದಿದ್ದ ಎಲ್ಲ ಇಸ್ರಾಯೇಲ್ಯರು ಮಂಜೂಷದ ಮುಂದೆ ಅಸಂಖ್ಯವಾದ ಕುರಿದನಗಳನ್ನು ಯಜ್ಞ ಮಾಡಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯಜ್ಞಗಳನ್ನು ಲೆಕ್ಕ ಮಾಡಲಿಲ್ಲ, ಯಾಕಂದರೆ ಅವು ಕ್ರಿಸ್ತನ ಪ್ರಾಯಶ್ಚಿತ್ತ ಯಜ್ಞಕ್ಕೆ ಗುರುತಾಗಿದ್ದವು. 2ನೇ ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ 7ನೇ ವಚನದಿಂದ 9ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯಾಜಕರು ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ತೆಗೆದುಕೊಂಡು ಬಂದು ಮಹಾಪರಿಶುದ್ಧ ಸ್ಥಳವೆನಿಸುವ ಗರ್ಭಗೃಹದಲ್ಲಿ ಕೆರೂಬಿಗಳ ರೆಕ್ಕೆಗಳ ಕೆಳಗೆ ಅದಕ್ಕೆ ನೇಮಕವಾದ ಸ್ಥಳದಲ್ಲಿಟ್ಟರು. ಕೆರೂಬಿಗಳ ರೆಕ್ಕೆಗಳು ಮಂಜೂಷವಿದ್ದ ಸ್ಥಳದ ಮೇಲೆ ಚಾಚಿದವುಗಳಾಗಿದ್ದರಿಂದ ಮಂಜೂಷವು ಅದರ ಕೋಲುಗಳು ಪೂರ್ಣವಾಗಿ ಅವುಗಳ ನೆರಳಿನಲ್ಲಿದ್ದವು. ಮಂಜೂಷಕ್ಕಿಂತಲೂ ಉದ್ದವಾಗಿದ್ದ ಆ ಕೋಲುಗಳ ತುದಿಗಳು ಗರ್ಭಗೃಹದ ಎದುರಿನಲ್ಲಿ ನಿಂತವರಿಗೆ ಕಾಣಿಸಿದರೂ ಹೊರಗೆ ನಿಂತವರಿಗೆ ಕಾಣಿಸುತ್ತಿರಲಿಲ್ಲ. ಮಂಜೂಷವು ಇಂದಿನವರೆಗೂ ಅಲ್ಲೇ ಇರುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಂದಿನವರೆಗೂ ಅಂದರೆ 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕ ಬರೆಯಲ್ಪಡುವವರೆಗೆ ಅದರ ಕೋಲುಗಳು ತೆಗೆಯಲ್ಪಟ್ಟಿದ್ದವು. ಇನ್ನು ಮಂಜೂಷವು ಅಲ್ಲಿಂದ ಅಲ್ಲಾಡಲಿಕ್ಕಿಲ್ಲ. ಈ ಮಂಜೂಷವು ಅರಣ್ಯ ಮಾರ್ಗದಲ್ಲಿ ಸೀನಾಯಿ ಬೆಟ್ಟದ ಬಳಿಯಲ್ಲಿ ಕಟ್ಟಲ್ಪಟ್ಟಿತು. ಆ ಬಳಿಕ ಇಸ್ರಾಯೇಲ್ಯರು ಅರಣ್ಯದಲ್ಲಿ 40 ವರ್ಷ ಅಲೆದಾಡಿದರು. ಹೀಗೆ ಅವರು ಹೋಗುವಲ್ಲೆಲ್ಲ ಮಂಜೂಷವನ್ನು ಹೊತ್ತು ಸಾಗಿಸುತ್ತಿದ್ದರು. ಅವರು ವಾಗ್ದಾತ ದೇಶಕ್ಕೆ ಸೇರುವಾಗ ಯೋರ್ದಾನ್ ಹೊಳೆಯನ್ನು ಮಂಜೂಷವು ಅವರಿಗಿಂತ ಮುಂದಾಗಿ ದಾಟಿತ್ತು. ಸ್ವದೇಶಕ್ಕೆ ಸೇರಿದ ಮೇಲೆಯೂ ಮಂಜೂಷವು ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಿಸಲ್ಪಡುತ್ತಲೇ ಇತ್ತು. ಒಮ್ಮೆ ಫಿಲಿಷ್ಟಿಯರು ಅದನ್ನು ವಶಪಡಿಸಿಕೊಂಡರು, ಬಳಿಕ ಅದನ್ನು ಹಿಂತಿರುಗಿಸಿದರು. ಪ್ರೀತಿಯುಳ್ಳ ದೇವಜನರೇ, ದಾವೀದನು ಮಂಜೂಷವನ್ನು ಯೆರೂಸಲೇಮಿಗೆ ತರಿಸಿ ದೇವಾಲಯ ಕಟ್ಟಲ್ಪಡೋ ತನಕ ಅದನ್ನು ಚೀಯೋನ್ ಬೆಟ್ಟದ ಮೇಲೆ ಇರಿಸಿದ್ದನು. ಈಗ ಸಮಯ ಬಂದದರಿಂದ
ಅದನ್ನು ಮಹಾಪರಿಶುದ್ಧ ಸ್ಥಳದಲ್ಲಿರಿಸಿ ಅದರ ಮೇಲಣ ಪರದೆಗಳನ್ನು ತೆಗೆದರು. ಇನ್ನು ಅದು ಎಲ್ಲಿಗೂ ಹೋಗಲಿಕ್ಕಿಲ್ಲ. ಇಸ್ರಾಯೇಲ್ಯರಲ್ಲಿನ ಪುರುಷರೆಲ್ಲ ವರ್ಷಕ್ಕೆ 3 ಆವರ್ತಿ ಹಬ್ಬದ ಕಾಲಗಳಲ್ಲಿ ಗುಡಾರದ ಬಳಿ ಕಾಣಿಸಿಕೊಳ್ಳಬೇಕಿತ್ತು. ಪಸ್ಕ ಹಬ್ಬ, ಪಂಚಾಶತಮ ಹಬ್ಬ ಹಾಗೂ ಪರ್ಣಶಾಲೆಗಳ ಹಬ್ಬ. ಅಂದರೆ ಅವರು ಈ ಹಬ್ಬದ ದಿನಗಳಲ್ಲಿ ಯೆರೂಸಲೇಮಿಗೆ ಬಂದು ಮಂಜೂಷದ ಎದುರಿನಲ್ಲಿ ಕಾಣಿಸಿಕೊಳ್ಳಬೇಕಿತ್ತು. ಪ್ರಿಯರೇ, ಮಂಜೂಷವು ಕರ್ತನಾದ ಯೇಸುವಿನ ವ್ಯಕ್ತಿತ್ವದ ಸಂಕೇತವಾಗಿದೆ. ಮಂಜೂಷದ ಮೇಲ್ಗಡೆ ಇರುವ ಕೃಪಾಸನವು ಆತನ ಬಿಡುಗಡೆಯ ಕಾರ್ಯವನ್ನು ತಿಳಿಸುತ್ತದೆ. ಅಂದರೆ ಆತನು ಸುರಿಸಿದ ರಕ್ತಕ್ಕೂ ಆತನು ನಮ್ಮ ಪ್ರಾಯಶ್ಚಿತ್ತವೆಂಬುದಕ್ಕೂ ಸೂಚನೆಯಾಗಿದೆ. ಇವೆಲ್ಲವೂ ಶಾಶ್ವತ ಕ್ರಿಯೆಗಳಾಗಿವೆ. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲೇ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 26ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಇದು ಮೂಲಭೂತವಾದದ್ದು, ಶಾಶ್ವತವಾದದ್ದು, ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟದ್ದು. ರಕ್ಷಣೆಗೆ ಬೇರಾವ ಮಾರ್ಗವೂ ಇರುವುದಿಲ್ಲ ಎಂದು ಪೇತ್ರನು ಹೀಗೆ ಹೇಳಿದ್ದಾನೆ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನದಲ್ಲಿ, ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಕೋಲುಗಳು ತೆಗೆಯಲ್ಪಟ್ಟವೆ. ಮಂಜೂಷವು ಇನ್ನು ಅಲ್ಲಿಂದ ಕದಲುವುದಿಲ್ಲ. ಕೋಲುಗಳನ್ನು ತೆಗೆದದ್ದು ವಿಶ್ರಾಂತಿಯನ್ನು ಸೂಚಿಸುತ್ತದೆ. ತನ್ನ ಬಳಿಗೆ ಬರುವವರಿಗೆ ಕರ್ತನಾದ ಯೇಸು ವಿಶ್ರಾಂತಿಯನ್ನು ಕೊಡುತ್ತಾನೆ. ಮೇಲಂತಸ್ತಿನಲ್ಲಿರುವಾಗ ತನ್ನ ಜನರಿಗೆ ಆತನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವೂ ಸಹ ಇರಬೇಕು ಎಂದು ಹೇಳಿದ್ದನು. ಇದನ್ನು ನಾವು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಸ್ಥಳವು ಸಿದ್ಧ ಮಾಡಲ್ಪಟ್ಟಿದೆ ಮತ್ತು ನಾವು ಬೇಗನೆ ಅಲ್ಲಿಗೆ ಹೋಗಲಿಕ್ಕಿದ್ದೇವೆ. 2ನೇ ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅದರಲ್ಲಿ 2 ಕಲ್ಲಿನ ಹಲಿಗೆಗಳ ಹೊರತಾಗಿ ಬೇರೇನೂ ಇರಲಿಲ್ಲ. ಯೆಹೋವನು ಐಗುಪ್ತದಿಂದ ಬಂದ ಇಸ್ರಾಯೇಲ್ಯರೊಡನೆ ಹೋರೇ ಬೆಟ್ಟದ ಬಳಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡ ಮೇಲೆ ಮೋಶೆಯು ಅವುಗಳನ್ನು ಅದರಲ್ಲಿಟ್ಟಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೋಶೆಯು ಮಂಜೂಷದಲ್ಲಿರಿಸಿದ್ದ 2 ವಸ್ತುಗಳು ಈಗ ಇಲ್ಲವಾಗಿದ್ದವು. ಆರೋನನ ಕೋಲು ಹಾಗೂ ಮನ್ನವಿದ್ದ ಪಾತ್ರೆ. ಅರಣ್ಯಕಾಂಡ ಪುಸ್ತಕ 17ನೇ ಅಧ್ಯಾಯದಲ್ಲಿ ನೋಡುವಂತೆ ಜನರು ಕೂಡಿಸದಿದ್ದಾಗ ಮನ್ನವು ಕಾಣದೆ ಹೋಗುತ್ತಿತ್ತು. ಅವರು ಅದನ್ನು ಅದೇ ದಿನದಲ್ಲಿ ತಿನ್ನದಿದ್ದರೆ ಅದು ಹಾಳಾಗಿ ಹೋಗುತ್ತಿತ್ತು. ಆದರೆ ನೆನಪಿಗಾಗಿ ಒಂದು ಪಾತ್ರೆಯಲ್ಲಿ ಮನ್ನವು ಮಂಜೂಷದಲ್ಲಿ ಇಡಲ್ಪಟ್ಟಿತ್ತು. ಈಗ ಅದು ಇರಲಿಲ್ಲ. ಮನ್ನವು ಯೇಸು ಕ್ರಿಸ್ತನು ಜೀವದ ರೊಟ್ಟಿಯಾಗಿದ್ದಾನೆನ್ನುವುದಕ್ಕೆ ಸಂಕೇತವಾಗಿತ್ತು. ಆತನು ತನ್ನವರಿಗೆ ಆಹಾರ ಒದಗಿಸುತ್ತಾನೆ. ಚಿಗುರಿದ ಆರೋನನ ಕೋಲು. ವಿಮೋಚನೆ ಕಾಂಡ ಪುಸ್ತಕ 16ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಇದು ಕ್ರಿಸ್ತನ ಪುನರುತ್ಥಾನದ ಸಂಕೇತವಾಗಿತ್ತು. ಕ್ರಿಸ್ತನ ಮರಣ, ಹೂಣಿಡಲ್ಪಟ್ಟದ್ದು ಹಾಗೂ 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬಂದದ್ದರ ಚಾರಿತ್ರಿಕ ಆಧಾರವಾಗಿದೆ. ಇದು ಆತನ ದೈವತ್ವವನ್ನು ಪ್ರಕಟಿಸುತ್ತದೆ. ಆರೋನನ ಯಾಜಕತ್ವವು ಅವನ ಕೋಲು ಚಿಗುರುವುದರಿಂದ ಸ್ಥಾಪಿಸಲ್ಪಟ್ಟಂತೆಯೇ ಕರ್ತನಾದ ಯೇಸುವಿನ ಯಾಜಕತ್ವವು ಆತನ ಪುನರುತ್ಥಾನದಿಂದ ಸ್ಥಾಪಿಸಲ್ಪಟ್ಟಿದೆ. ದೇವರಿಗೆ ಮಹಿಮೆಯಾಗಲಿ. 2ನೇ ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ, ಕೂಡಿ ಬಂದಿದ್ದ ಯಾಜಕರು ವರ್ಗ ವ್ಯತ್ಯಾಸವಿಲ್ಲದೆ ಎಲ್ಲರೂ ತಮ್ಮನ್ನು ಶುದ್ಧಪಡಿಸಿಕೊಂಡಿದ್ದರು ಎಂಬುದಾಗಿ. ಪ್ರಿಯರೇ, ನಾರು ಬಟ್ಟೆಗಳನ್ನು ಧರಿಸಿಕೊಂಡು ಎಲ್ಲ ವರ್ಗದವರು ಈ ಪ್ರತಿಷ್ಠೆಯ ಕಾರ್ಯಕ್ಕಾಗಿ ಕೂಡಿಬಂದರು. ಹಾಡುವವರು, ವಾದ್ಯ ನುಡಿಸುವವರು, 120 ಮಂದಿ ತುತೂರಿ ಊದುವವರು ಇದ್ದರು. 2ನೇ ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಯಾಜಕರು ದೇವಾಲಯದಿಂದ ಹೊರಗೆ ಬಂದ ಕೂಡಲೇ ಒಬ್ಬನೋ ಎಂಬಂತೆ ಸ್ವರವೆತ್ತಿ ಯೆಹೋವನನ್ನು ಕೀರ್ತಿಸುವುದಕ್ಕಾಗಿ ತುತೂರಿ ಊದುವವನು, ಗಾಯನ ಮಾಡುವವರು ಅಲ್ಲಿ ನಿಂತಿದ್ದರು. ತುತೂರಿ, ತಾಳ ಮೊದಲಾದ ವಾದ್ಯಗಳ ಧ್ವನಿಯು ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು ಎಂದು ಕೃತಜ್ಞತಾಸ್ತುತಿ ಮಾಡುವವರ ಸ್ವರವು ಕೇಳಿಸಿದೊಡನೆ ಮೇಘವು ಯೆಹೋವನ ಆಲಯದಲ್ಲಿ ತುಂಬಿಕೊಂಡಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಬಹು ಅಪೂರ್ವವಾದ ಘಟನೆಯಾಗಿತ್ತು. 2ನೇ ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ
14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೆಹೋವನ ತೇಜಸ್ಸಿನಿಂದ ವ್ಯಾಪ್ತವಾಗಿದ್ದ ಮೇಘವು ದೇವಾಲಯದಲ್ಲಿ ತುಂಬಿಕೊಂಡದರಿಂದ ಯಾಜಕರು ಅಲ್ಲಿ ನಿಂತು ಸೇವೆ ಮಾಡಲಾರದೆ ಹೋದರು ಎಂಬುದಾಗಿ. ಪ್ರಿಯರೇ, ನಾವು 6ನೇ ಅಧ್ಯಾಯಕ್ಕೆ ಬರುವಾಗ ಸೊಲೊಮೋನನು ಈ ಸಂದರ್ಭದಲ್ಲಿ ಜನರಿಗೆ ಸಂದೇಶ ನೀಡಿದನು. ಈ ಸಂದರ್ಭದ ಅವನ ಪ್ರಾರ್ಥನೆಯನ್ನು ಮುಂದಕ್ಕೆ ನಾವು ನೋಡುತ್ತೇವೆ. 2ನೇ ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ತರುವಾಯ ಸೊಲೊಮೋನನು, ಯೆಹೋವನೇ, ಕಾರ್ಗತ್ತಲಲ್ಲಿ ವಾಸಿಸುತ್ತೇನೆಂದು ಹೇಳಿದ್ದಿ. ನಾನು ನಿನಗೋಸ್ಕರ ಒಂದು ಮಂದಿರವನ್ನು ಕಟ್ಟಿಸಿದ್ದೇನೆ, ಅದು ನಿನಗೆ ಶಾಶ್ವತವಾದ ವಾಸಸ್ಥಳವಾಗಿರಲಿ ಎಂದು ಪ್ರಾರ್ಥನೆ ಮಾಡಿದನು. ಇದಾದ ಮೇಲೆ ಅರಸನು ಎದ್ದು ನಿಂತಿದ್ದ ಇಸ್ರಾಯೇಲ್ ಸಮೂಹದವರ ಕಡೆಗೆ ತಿರುಗಿಕೊಂಡು ಅವರನ್ನು ಆಶೀರ್ವದಿಸಿ ಎಂಬುದಾಗಿ. ಪ್ರಿಯರೇ, ಈಗ ಸೊಲೊಮೋನನು ಜನರ ಕಡೆಗೆ ತಿರುಗುತ್ತಾನೆ. 2ನೇ ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ, ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ. ನನ್ನ ತಂದೆಯಾದ ದಾವೀದನಿಗೆ ಆತನ ಬಾಯಿ ನುಡಿದದ್ದನ್ನು ಆತನ ಹಸ್ತವು ಈಗ ನೆರವೇರಿಸಿಯದೆ ಎಂಬುದಾಗಿ. ಪ್ರಿಯರೇ, ದಾವೀದನು ದೇವಾಲಯ ರಚನೆಗೆ ನಿಜವಾಗಿ ಕಾರಣನಾದವನು. 2ನೇ ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆತನು ನನ್ನ ಜನರಾದ ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ನಾನು ಬರಮಾಡಿದ್ದು ಮೊದಲುಗೊಂಡು ಇಸ್ರಾಯೇಲ್ ಕುಲಗಳಲ್ಲಿ ಯಾವ ಪಟ್ಟಣವನ್ನು ನನ್ನ ನಾಮದ ನಿವಾಸಕ್ಕೋಸ್ಕರ ಆಲಯ ಸ್ಥಾನವನ್ನಾಗಿ ಆರಿಸಿಕೊಂಡಿರಲಿಲ್ಲ. ನನ್ನ ಪ್ರಜೆಯಾದ ಇಸ್ರಾಯೇಲ್ಯರ ಪ್ರಭುವಾಗುವುದಕ್ಕಾಗಿ ಯಾವನೊಬ್ಬ ಪುರುಷನನ್ನು ಆರಿಸಿಕೊಂಡದ್ದೂ ಇಲ್ಲ. ಆದರೆ ಈಗ ನನ್ನ ನಾಮ ಸ್ಥಾಪನೆಗೋಸ್ಕರ ಯೆರೂಸಲೇಮನ್ನು, ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರನ್ನು ಆಳುವುದಕ್ಕೋಸ್ಕರ ದಾವೀದನನ್ನು ಆರಿಸಿಕೊಂಡಿದ್ದೇನೆ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ತನ್ನ ಸಾರ್ವಭೌಮ ಚಿತ್ತಕ್ಕನುಸಾರ ಯೆರೂಸಲೇಮನ್ನು ಭೂಲೋಕದ ಕೇಂದ್ರವನ್ನಾಗಿಯೂ ರಾಜಧಾನಿಯನ್ನಾಗಿಯೂ ಆರಿಸಿಕೊಂಡನು. ಅದು ಆ ರೀತಿ ಆಗಿಯೇ ತೀರುವುದು. ದೇವಾಲಯವು ಯೆರೂಸಲೇಮಿನಲ್ಲಿರಬೇಕೆಂದು ತೀರ್ಮಾನಿಸಿದನು. ದಾವೀದನನ್ನು ಅರಸನನ್ನಾಗಿ ಆರಿಸಿಕೊಂಡನು. ಈ ಆಯ್ಕೆಯು ದೇವರ ಸ್ವಂತ ಆಯ್ಕೆಯೇ ಆಗಿರುತ್ತದೆ. ಪ್ರಿಯರೇ, ನಿನ್ನ ವಿಚಾರವಾಗಿಯೂ ದೇವರ ಚಿತ್ತವೊಂದಿರುತ್ತದೆ. ದೇವರ ಮಗುವಿಗಾಗಿ ಆತನ ಚಿತ್ತವು, ಆತನ ನೇಮಕದ ನಿವಾಸವು ಉಂಟೆಂದು ನಾನು ನಂಬುತ್ತೇನೆ. ಆತನ ಚಿತ್ತವು ನಮ್ಮ ಜೀವಿತದ ಸಮಸ್ತ ವಿಚಾರಗಳನ್ನು ಒಳಗೊಂಡಿರುತ್ತದೆ. ಆದರೆ ನಮಗಿರುವ ದೊಡ್ಡ ಸಮಸ್ಯೆ ಎಂದರೆ ಆತನ ಚಿತ್ತಕ್ಕೆ ಒಳಪಡುವುದೇ ಆಗಿದೆ. ಮಾನವನ ಆಯ್ಕೆಯ ಸ್ವಾತಂತ್ರ್ಯ, ದೇವರ ಸಾರ್ವಭೌಮತ್ವದ ಕುರಿತಾಗಿ ನಾವು ಬೇಕಾದಷ್ಟು ವಾದ ಮಾಡಬಹುದು. ಆದರೆ ಅದೆಲ್ಲವೂ ಸಮಯದ ವ್ಯರ್ಥ ವೆಚ್ಚವೇ ಆಗಿರುತ್ತದೆ. ಆದರೆ ನಮಗೆ ಪ್ರಯೋಜನ ಕೊಡುವ ವಿಚಾರವೆಂದರೆ ಆತನು ನಮಗಾಗಿ ಗುರುತಿಸಿದ ಸ್ಥಳದಲ್ಲಿ ನಾವಿರುವುದೇ. ಆಗ ನಾವು ಸರಿಯಾದ ಸ್ಥಳದಲ್ಲಿರುತ್ತೇವೆ. ದೇವರ ಚಿತ್ತ ಅತೀ ಪ್ರಾಮುಖ್ಯವಾದದ್ದು. ಪ್ರಿಯರೇ, ದೇವರು ಯೆರೂಸಲೇಮನ್ನು ಆರಿಸಿಕೊಂಡನು, ಹಾಗೆಯೇ ದಾವೀದನನ್ನು ಆರಿಸಿಕೊಂಡನು. 1ನೇ ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನನ್ನ ತಂದೆಯಾದ ದಾವೀದನು ಇಸ್ರಾಯೇಲ್ ದೇವರಾದ ಯೆಹೋವನ ಹೆಸರಿನದಾಗಿ ಆಲಯವನ್ನು ಕಟ್ಟಬೇಕೆಂದು ಮನಸ್ಸು ಮಾಡಿದಾಗ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನ ಇಚ್ಛೆಯಂತೆ ತಾನು ಮಾಡಿದ್ದೇನೆಂದು ಸೊಲೊಮೋನನು ಹೇಳಿ, ತಾನು ತಂದೆಯ ಇಚ್ಛೆಯಂತೆ ದೇವಾಲಯವನ್ನು ಕಟ್ಟಿದ್ದೇನೆಂದು ಹೇಳುತ್ತಾನೆ. 2ನೇ ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಯೆಹೋವನು ತಾನು ಕೊಟ್ಟ ಮಾತನ್ನು ನೆರವೇರಿಸಿದನು. ಆತನ ವಾಗ್ದಾನದಂತೆ ನಾನು ನನ್ನ ತಂದೆಯಾದ ದಾವೀದನಿಗೆ ಬದಲಾಗಿ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಅರಸನಾಗಿ ಕೂತುಕೊಂಡು ಇಸ್ರಾಯೇಲ್ ದೇವರಾದ ಯೆಹೋವನ ಹೆಸರಿನದಾಗಿ ಈ ಆಲಯವನ್ನು ಕಟ್ಟಿಸಿದ್ದೇನೆ. ಇದಲ್ಲದೆ ಇಸ್ರಾಯೇಲ್ಯರಿಗೆ ಯೆಹೋವನಿಂದ ದೊರಕಿದ ನಿಬಂಧನಾ ಶಾಸನಗಳಿರುವ ಮಂಜೂಷವನ್ನು ಅಲ್ಲಿಟ್ಟಿದ್ದೇನೆ ಎಂದು ಹೇಳಿದನು. ಪ್ರಿಯರೇ, ಇದು ಗಮನಿಸತಕ್ಕ ಸಂಗತಿಯಾಗಿದೆ. ಮುಂದಕ್ಕೆ ನಾವು ನೋಡುತ್ತೇವೆ ಸೊಲೊಮೋನನ ಪ್ರಾರ್ಥನೆ ಎಂಬುದಾಗಿ. ಈಗ ಸೊಲೊಮೋನನ ಪ್ರತಿಷ್ಠೆಯ ಅದ್ಭುತ ಪ್ರಾರ್ಥನೆಯನ್ನು ನೋಡುತ್ತೇವೆ. 2ನೇ ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ತರುವಾಯ ಸೊಲೊಮೋನನು ಎಲ್ಲ ಇಸ್ರಾಯೇಲ್ಯರ ಎದುರಿನಲ್ಲಿ ಯೆಹೋವನ ಯಜ್ಞವೇದಿಯ ಮುಂದೆ ಕೈಗಳನ್ನೆತ್ತಿಕೊಂಡು ನಿಂತನು. ಅವನು 5 ಮೊಳ ಉದ್ದ, 5 ಮೊಳ ಅಗಲ, 3 ಮೊಳ ಎತ್ತರವಾಗಿರುವ ಒಂದು ತಾಮ್ರ ಪೀಠವನ್ನು ಮಾಡಿಸಿ ಪ್ರಾಕಾರದ ಮಧ್ಯದಲ್ಲಿಡಿಸಿದ್ದನು. ಅವನು ಇಸ್ರಾಯೇಲ್ ಸರ್ವಸಮೂಹದ ಎದುರಿನಲ್ಲಿ
ಅದನ್ನು ಹತ್ತಿ ಅದರ ಮೇಲೆ ಮೊಣಕಾಲೂರಿಕೊಂಡು ಆಕಾಶದ ಕಡೆಗೆ ಕೈಗಳನ್ನೆತ್ತಿ ಹೀಗೆ ಪ್ರಾರ್ಥಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪ್ರಾರ್ಥಿಸಲು ಸರಿಯಾದ ಭಂಗಿ ಯಾವುದು? ಸೊಲೊಮೋನನು ಮೊಣಕಾಲೂರಿದನು. ಸೃಷ್ಟಿಕರ್ತನ ಎದುರಿನಲ್ಲಿ ಸೃಷ್ಟಿಗಳು ಮೊಣಕಾಲೂರುವುದು ಯುಕ್ತವೇ ಸರಿ. ಸೊಲೊಮೋನನು ಕೃತಜ್ಞತಾಸ್ತುತಿಯೊಂದಿಗೆ ಪ್ರಾರಂಭಿಸುತ್ತಾನೆ. 2ನೇ ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಇಸ್ರಾಯೇಲ್ ದೇವರಾದ ಯೆಹೋವನೇ, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಿನಗೆ ಸಮಾನನಾದ ದೇವರಿಲ್ಲ. ಪೂರ್ಣ ಮನಸ್ಸಿನಿಂದ ನಿನಗೆ ನಡೆದುಕೊಳ್ಳುವಂಥ ಸೇವಕರ ವಿಷಯದಲ್ಲಿ ನೀನು ನಿನ್ನ ಒಡಂಬಡಿಕೆಯನ್ನು ಕೃಪೆಯನ್ನು ನೆರವೇರಿಸುವವನು. ನಿನ್ನ ಸೇವಕನು ನನ್ನ ತಂದೆಯೂ ಆದ ದಾವೀದನಿಗೆ ಕೊಟ್ಟ ಮಾತನ್ನು ಕೈಕೊಂಡು ನಿನ್ನ ಬಾಯಿ ನುಡಿದದ್ದನ್ನು ನಿನ್ನ ಹಸ್ತವು ಈಗ ನೆರವೇರಿಸಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಸೃಷ್ಟಿಗಾಗಿ ಆತನ ದಯೆ, ನಂಬಿಗಸ್ತಿಕೆಗಳಿಗಾಗಿ ಅವನು ದೇವರನ್ನು ಸ್ತುತಿಸಿದನು. ತನ್ನ ಕೃಪೆಯಿಂದಾಗಿ ಆತನು ದಾವೀದನಲ್ಲಿ, ಇಸ್ರಾಯೇಲ್ಯರಲ್ಲಿ ಹಾಗೂ ತನ್ನ ಹೃದಯ ಜೀವಿತಗಳಲ್ಲಿ ತುಂಬಿಕೊಂಡನು. ನಮ್ಮ ದಿನಗಳಲ್ಲಿ ಅನೇಕರಿಗೆ ದೇವರೊಂದಿಗೆ ಒಂದು ಅನುಭವ ಆಗಬೇಕಾಗಿದೆ. ಆದರೆ ಅವರು ದೂರದಲ್ಲಿ ಕೈ ಕಟ್ಟಿ ನಿಂತಿರುತ್ತಾರೆ. ಅವರು ಆತನನ್ನು ದೂರವಿರಿಸುತ್ತಾರೆ. ಆದರೂ ಹೇಳುತ್ತಾರೆ, ಹೌದು, ನಾನು ಕ್ರೈಸ್ತನು ಎಂಬುದಾಗಿ. ಪ್ರಿಯರೇ, ನಾವು ದೇವರೊಂದಿಗೆ ನಿಜವಾದ ನಿಕಟವಾದ ಸಂಬಂಧವನ್ನು ಹೊಂದಿಕೊಳ್ಳೋಣ. 2ನೇ ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ: ದೇವರು ನಿಜವಾಗಿ ಮನುಷ್ಯರೊಡನೆ ಭೂಲೋಕದಲ್ಲಿ ವಾಸಿಸುವನೋ? ಆಕಾಶವು, ಉನ್ನತೋನ್ನತವಾದ ಆಕಾಶವು ನಿನ್ನ ವಾಸಕ್ಕೆ ಸಾಲವು. ಹೀಗಿರುವಲ್ಲಿ ನಾನು ಕಟ್ಟಿಸಿದ ಈ ಮಂದಿರವು ಹೇಗೆ ಸಾಕಾದೀತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಪ್ರಾಮುಖ್ಯ ವಚನವನ್ನು ಹಿಂದೊಮ್ಮೆ ತಿಳಿಸಿದ್ದೇನೆ. ಇಸ್ರಾಯೇಲ್ಯರಾಗಲಿ ಸೊಲೊಮೋನನಾಗಲಿ ದೇವಾಲಯ ಕಟ್ಟುವಾಗ ಅದರಲ್ಲಿ ದೇವರನ್ನು ಬಂಧಿಸುವ ಇಚ್ಛೆ ಇರಲಿಲ್ಲ. ಆದರೆ ಅದು ದೇವರೂ ಮನುಷ್ಯರು ಸಂಧಿಸುವ ಸ್ಥಳವಾಗಿದೆ. 2ನೇ ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ: ಈ ಸ್ಥಳವನ್ನು ಕುರಿತು ನನ್ನ ನಾಮ ಪ್ರಭಾವವು ಇಲ್ಲಿ ವಾಸಿಸುವುದು ಎಂದು ಹೇಳಿದವನೇ, ನಿನ್ನ ಕಟಾಕ್ಷವು ಹಗಲಿರುಳು ಈ ಮಂದಿರದ ಮೇಲಿರಲಿ. ಇಲ್ಲಿ ನಿನ್ನ ಸೇವಕನು ಪ್ರಾರ್ಥಿಸುವಾಗೆಲ್ಲ ಅವನಿಗೆ ಸದುತ್ತರವನ್ನು ದಯಪಾಲಿಸು ಎಂಬುದಾಗಿ. ಪ್ರಿಯರೇ, ದೇವರನ್ನು ಮಾನವನು ಸಂಧಿಸುವ ಸ್ಥಳ ಈ ದೇವಾಲಯವಾಗಿದೆ. 2ನೇ ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 21ನೇ ವಚನ ಹೀಗೆ ಹೇಳುತ್ತದೆ: ನಿನ್ನ ಸೇವಕನಾದ ನಾನಾಗಲಿ ನಿನ್ನ ಪ್ರಜೆಗಳಾದ ಇಸ್ರಾಯೇಲ್ಯರಾಗಲಿ ಈ ಸ್ಥಳದ ಕಡೆಗೆ ತಿರುಗಿಕೊಂಡು ನಿನ್ನನ್ನು ಪ್ರಾರ್ಥಿಸುವಾಗ ನಿನ್ನ ನಿವಾಸವಾಗಿರುವ ಪರಲೋಕದಿಂದ ನಮ್ಮ ಬಿನ್ನಹಗಳನ್ನು ಕೇಳಿ ಕ್ಷಮೆಯನ್ನು ಅನುಗ್ರಹಿಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರಿಗೆ ಈ ದೇವಾಲಯವು ಅವರ ಜೀವಿತದ ಕೇಂದ್ರವಾಗಿರತಕ್ಕದ್ದು. ಮುಂದಕ್ಕೆ ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 24 ಮತ್ತು 25ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ: ತಮ್ಮ ಪಾಪಗಳ ಸಲುವಾಗಿ ಶತ್ರುಗಳಿಂದ ಕುಗ್ಗಿಸಲ್ಪಟ್ಟ ನಿನ್ನ ಪ್ರಜೆಗಳಾದ ಇಸ್ರಾಯೇಲ್ಯರು ತಿರುಗಿಕೊಂಡು ನಿನ್ನ ನಾಮವನ್ನು ಎತ್ತಿ ಈ ಆಲಯಕ್ಕೆ ಬಂದು ನಿನ್ನ ಸನ್ನಿಧಿಯಲ್ಲಿ ವಿಜ್ಞಾಪನೆಯನ್ನು ಪ್ರಾರ್ಥನೆಯನ್ನು ಮಾಡುವುದಾದರೆ ನೀನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರಿಗೂ ಅವರ ಪಿತೃಗಳಿಗೂ ನೀನು ಕೊಟ್ಟ ದೇಶಕ್ಕೆ ಅವರನ್ನು ತಿರುಗಿ ಬರಮಾಡು ಎಂಬುದಾಗಿ. ಪ್ರಿಯರೇ, ಅವರು ಪಾಪ ಮಾಡಿದಾಗ ಈ ದೇವಾಲಯಕ್ಕೆ ಹಿಂದಿರುಗಿ ಬರತಕ್ಕದ್ದು. 2ನೇ ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 26ನೇ ವಚನ ಹೀಗೆ ಹೇಳುತ್ತದೆ: ಅವರ ಪಾಪಗಳ ನಿಮಿತ್ತವಾಗಿ ನೀನು ಆಕಾಶವನ್ನು ಮಳೆಗರೆಯದಂತೆ ಮುಚ್ಚಿ ಅವರನ್ನು ತಗ್ಗಿಸಿದಾಗ ಅವರು ತಮ್ಮ ಪಾಪಗಳನ್ನು ಬಿಟ್ಟು ತಮ್ಮನ್ನು ತಗ್ಗಿಸಿದವರು ನೀನೇ ಎಂದು ನಿನ್ನ ನಾಮವನ್ನು ಎತ್ತಿ ಈ ಆಲಯದ ಕಡೆಗೆ ತಿರುಗಿಕೊಂಡು ನಿನ್ನನ್ನು ಪ್ರಾರ್ಥಿಸುವುದಾದರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಜನರ ಪಾಪದ ನಿಮಿತ್ತವಾಗಿ ದೇಶದಲ್ಲಿ ಬರಬಂದಾಗ ಅವರೇನು ಮಾಡಬೇಕು? ಪ್ರಾರ್ಥನೆಯೊಡನೆ ಅವರು ದೇವರ ಬಳಿಗೆ ಬರಬೇಕು. 2ನೇ ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 28ನೇ ವಚನ ಹೀಗೆ ಹೇಳುತ್ತದೆ: ದೇಶಕ್ಕೆ ಕ್ಷಾಮ, ಘೋರ ವ್ಯಾಧಿ, ಬೆಳೆಗೆ ಬಿಸಿಗಾಳಿ, ಬೂದಿ, ಮಿಡತೆ, ಜಿಟ್ಟೆಹುಳ, ಪಟ್ಟಣಗಳಿಗೆ ಶತ್ರುಗಳ ಮುತ್ತಿಗೆ, ಅಂತೂ ಯಾವ ಉಪದ್ರವದಿಂದಾಗಲಿ ಬಾಧೆಯುಂಟಾಗುವಲ್ಲಿ ಎಂಬುದಾಗಿ. ಪ್ರಿಯರೇ, ಅವರಿಗೆ ಏನೇ ಆಪತ್ತು ಬಂದೊದಗಿದರೂ ಅವರು ದೇವಾಲಯಕ್ಕೆ ಬಂದು ಪ್ರಾರ್ಥಿಸತಕ್ಕದ್ದು. 2ನೇ ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 30ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನೀನು ನಿನ್ನ ನಿವಾಸವಾಗಿರುವ ಪರಲೋಕದಿಂದ ಲಾಲಿಸಿ ಅವರಿಗೆ ಪಾಪ ಪರಿಹಾರವನ್ನು ಅನುಗ್ರಹಿಸು. ನೀನೊಬ್ಬನೇ ಮನುಷ್ಯರ ಹೃದಯಗಳನ್ನು ಬಲ್ಲವನಾಗಿರುವುದರಿಂದ ಪ್ರತಿಯೊಬ್ಬನಿಗೂ ಅವನವನು ಹಿಡಿಯುವ ಮಾರ್ಗಕ್ಕೆ ತಕ್ಕ ಹಾಗೆ
ಪರಲೋಕ ಫಲವನ್ನು ಕೊಡು ಎಂಬುದಾಗಿ. ಪ್ರಿಯರೇ, ದೇವರು ನಮ್ಮನ್ನು ತಿಳಿದಿದ್ದಾನೆ. ಆದ್ದರಿಂದ ಆತನೆದುರು ನಾವು ಯಥಾರ್ಥರಾಗಿರತಕ್ಕದ್ದು. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? 2ನೇ ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 32 ಮತ್ತು 33ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ಸೇರದಂಥ ಒಬ್ಬೊಬ್ಬ ಪರದೇಶಿಯು ನಿನ್ನ ನಾಮ ಮಹತ್ತು, ಭುಜಬಲ, ಶಿಕ್ಷಾಹಸ್ತ ಇವುಗಳ ವರ್ತಮಾನವನ್ನು ಕೇಳಿ ದೂರ ದೇಶದಿಂದ ಬಂದು ಈ ಆಲಯದ ಮುಂದೆ ನಿಂತು ನಿನ್ನನ್ನು ಪ್ರಾರ್ಥಿಸುವುದಾದರೆ ನಿನ್ನ ನಿವಾಸವಾಗಿರುವ ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಕೇಳಿ ಅವರು ಬೇಡಿಕೊಂಡದ್ದನ್ನು ಅನುಗ್ರಹಿಸು. ಆಗ ಲೋಕದ ಎಲ್ಲ ಜನರು ನಿನ್ನ ನಾಮ ಮಹತ್ತನ್ನು ತಿಳಿದು ನಿನ್ನ ಜನರಾದ ಇಸ್ರಾಯೇಲ್ಯರಂತೆ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಾನು ಈ ಆಲಯವನ್ನು ನಿನ್ನ ಹೆಸರಿನದಾಗಿ ಕಟ್ಟಿಸಿದ್ದೇನೆಂದು ತಿಳಿದುಕೊಳ್ಳುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಒಂದು ವಿಶೇಷ ಸೌಹಾರ್ದಿಕ ಕಾರ್ಯದಂತಿದೆ. ಈ ದೇವಾಲಯವು ಇಸ್ರಾಯೇಲ್ಯರಿಗಾಗಿ ಮಾತ್ರವಲ್ಲ, ಇಡೀ ಲೋಕದವರಿಗಾಗಿ. ದೂರ ದೇಶದಿಂದ ಬಂದ ಒಬ್ಬ ಅಪರಿಚಿತನು ಬರುವುದಾದರೆ ಅವನು ಈ ಆಲಯದಲ್ಲಿ ದೇವರನ್ನು ಸಂಧಿಸಬಹುದಿತ್ತು. 2ನೇ ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 36ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಅವರು ನಿನಗೆ ವಿರುದ್ಧವಾಗಿ ಪಾಪ ಮಾಡಾರು, ಪಾಪ ಮಾಡದ ಮನುಷ್ಯನು ಒಬ್ಬನೂ ಇಲ್ಲವಲ್ಲ. ನೀನು ಅವರ ಮೇಲೆ ಕೋಪಗೊಂಡು ಅವರನ್ನು ಶತ್ರುಗಳ ಕೈಗೆ ಒಪ್ಪಿಸಿದಾಗ ಮತ್ತು ಆ ಶತ್ರುಗಳು ಅವರನ್ನು ಸೆರೆ ಹಿಡಿದು ದೂರದಲ್ಲಾಗಲಿ ಸಮೀಪದಲ್ಲಾಗಲಿ ಇರುವ ದೇಶಕ್ಕೆ ಒಯ್ದಾಗ ಎಂಬುದಾಗಿ. ಪ್ರಿಯರೇ, ತಾವು ಸೆರೆಯವರಾಗಿ ಒಯ್ಯಲ್ಪಟ್ಟ ದೇಶದಲ್ಲಿ ಅವರು ದೇವಾಲಯದ ಕಡೆಗೆ ಮುಖ ಮಾಡಿ ದೇವರಿಗೆ ಮೊರೆಯಿಡತಕ್ಕದ್ದು. ದಾನಿಯೇಲನು ಇದನ್ನೇ ಮಾಡಿದನು. ಅವನು ತನ್ನ ಕೋಣೆಯ ಕಿಟಕಿಯನ್ನು ತೆರೆದು ಯೆರೂಸಲೇಮಿನ ಕಡೆಗೆ ತಿರುಗಿ ಮೊಣಕಾಲೂರಿ ದೇವರಿಗೆ ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸಿದನು. ದೇವರು ಅವನ ಪ್ರಾರ್ಥನೆಯನ್ನು ಕೇಳಿದನು. 2ನೇ ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 38ನೇ ವಚನದಿಂದ 40ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿನ್ನ ಅನುಗ್ರಹದಿಂದ ತಮ್ಮ ಪಿತೃಗಳಿಗೆ ದೊರಕಿದ ದೇಶದ ಕಡೆಗೂ ನೀನು ಆರಿಸಿಕೊಂಡ ಪಟ್ಟಣದ ಕಡೆಗೂ ನಾನು ನಿನ್ನ ಹೆಸರಿಗೋಸ್ಕರ ಕಟ್ಟಿಸಿದ ಈ ಆಲಯದ ಕಡೆಗೂ ತಿರುಗಿಕೊಂಡು ನಾವು ನಿನ್ನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿ ದ್ರೋಹಿಗಳಾದೆವು ಎಂದು ಒಪ್ಪಿ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನಿನ್ನನ್ನು ಪ್ರಾರ್ಥಿಸುವುದಾದರೆ ನೀನು ನಿನ್ನ ನಿವಾಸವಾಗಿರುವ ಪರಲೋಕದಿಂದ ಅವರ ವಿಜ್ಞಾಪನೆಯನ್ನು ಪ್ರಾರ್ಥನೆಯನ್ನು ಲಾಲಿಸಿ ಅವರ ನ್ಯಾಯವನ್ನು ಸ್ಥಾಪಿಸು. ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ ನಿನ್ನ ಪ್ರಜೆಗೆ ಕ್ಷಮೆಯನ್ನು ಅನುಗ್ರಹಿಸು. ನನ್ನ ದೇವರೇ, ಕಟಾಕ್ಷವಿಟ್ಟು ಈ ಸ್ಥಳದಲ್ಲಿ ಮಾಡುವ ಪ್ರಾರ್ಥನೆಗೆ ಕಿವಿಗೊಡು ಎಂಬುದಾಗಿ. ಪ್ರಿಯರೇ, ದೇವಾಲಯವು ದೇವರನ್ನು ಸಂಧಿಸುವ ಸ್ಥಳವಾಗಬೇಕೇ ಹೊರತು ವ್ಯಾಪಾರ ಸ್ಥಳವಲ್ಲ. ಕರ್ತನಲ್ಲಿ ಪ್ರಿಯರೇ, ಕೊನೆಯದಾಗಿ ನಾವು 2ನೇ ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 41 ಮತ್ತು 42ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ದೇವರಾದ ಯೆಹೋವನೇ, ಎದ್ದು ನಿನ್ನ ಪ್ರತಾಪಯುಕ್ತವಾದ ಮಂಜೂಷದೊಡನೆ ನಿನ್ನ ವಾಸಸ್ಥಾನದೊಳಗೆ ಸೇರೋಣವಾಗಲಿ. ದೇವರಾದ ಯೆಹೋವನೇ, ನಿನ್ನ ಯಾಜಕರು ರಕ್ಷಣೆ ಎಂಬ ವಸ್ತ್ರವನ್ನು ಒದ್ದುಕೊಳ್ಳಲಿ. ನಿನ್ನ ಭಕ್ತರು ಸೌಭಾಗ್ಯದಲ್ಲಿ ಹರ್ಷಿಸಲಿ. ದೇವರಾದ ಯೆಹೋವನೇ, ನಿನ್ನಿಂದ ಅಭಿಷಿಕ್ತನಾದವನನ್ನು ತಳ್ಳಿಬಿಡಬೇಡ. ನಿನ್ನ ಸೇವಕನಾದ ದಾವೀದನಿಗೆ ಅನುಗ್ರಹಿಸಿದ ಕೃಪೆಯನ್ನು ನೆನಪು ಮಾಡಿಕೋ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಒಂದು ಅದ್ಭುತವಾದ ಪ್ರಾರ್ಥನೆಯಾಗಿದೆ. ದಾವೀದನಿಗೆ ದೇವರು ತೋರಿಸಿದ ದಯೆಯನ್ನು ಆಧಾರ ಮಾಡಿಕೊಂಡು ಅವನು ಈ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾನೆ. ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸುವುದರ ಮೂಲಕ ಕೃಪಾಸನವನ್ನು ಸಿದ್ಧ ಮಾಡಿರುವುದರಿಂದ ನಾನು ನೀನು ಪ್ರಾರ್ಥಿಸತಕ್ಕದ್ದು. ತನ್ನ ಕ್ರೂಜೆಯ ರಕ್ತದ ಮೂಲಕ ಆತನು ನನಗೂ ನಿನಗೂ ಸಮಾಧಾನವನ್ನು ಅನುಗ್ರಹಿಸಿದ್ದಾನೆ ಮತ್ತು ದೇವರು ತನ್ನ ಕರುಣೆಯನ್ನು ನಮಗೂ ತೋರಿಸಲು ಸಿದ್ಧನಿದ್ದಾನೆ. ಆದ್ದರಿಂದ ಕೃಪಾ ಸಮಯದಲ್ಲಿ ಆತನ ಬಳಿಗೆ ಬರೋಣ, ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ, ನಿಜವಾದ ಸಮಾಧಾನವನ್ನು ಹೊಂದಿಕೊಂಡು ದೇವರ ಮಕ್ಕಳಾಗಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಸೊಲೊಮೋನನು ಕಟ್ಟಿಸಿದ ಆಲಯವು ಮಾನವನು ದೇವರನ್ನು ಸಂಧಿಸುವ ಸ್ಥಳವಾಗಿತ್ತು. ಇಸ್ರಾಯೇಲರಿಗೆ ಅದು ಅವರ ಜೀವಿತದ ಕೇಂದ್ರವಾಗಿತ್ತು. ಕರ್ತನಾದ ಯೇಸುವಿನ ಯಾಜಕತ್ವವು ಆತನ ಪುನರುತ್ಥಾನದಿಂದ ಸ್ಥಾಪಿಸಲ್ಪಟ್ಟಿದೆ. ಪ್ರಿಯರೇ, ವಿಶ್ವಾಸಿಗಳಾದ ನಾವು ದೇವರ ಆಲಯವಾಗಿದ್ದೇವೆ. ದೇವರಾತ್ಮನು ನಮ್ಮಲ್ಲಿ ವಾಸ ಮಾಡುವುದರಿಂದ ದಿನಾಲೂ ಕ್ರಿಸ್ತ ನಂಬಿಕೆಯ ಜೀವಿತದಲ್ಲಿ ಜೀವಿಸೋಣ. ಇತರರನ್ನು ಕ್ರಿಸ್ತನ ಬಳಿಗೆ ನಡೆಸೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ.
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಯೇಸುಸ್ವಾಮಿ, ಈ ಒಂದು ಒಳ್ಳೆಯ ಸಮಯವನ್ನು ಅನುಗ್ರಹಿಸಿಕೊಟ್ಟಿದ್ದೀ, ಅದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನಮ್ಮ ದೇಹವೇ ನಿನಗೆ ದೇವಾಲಯವಾಗಿದೆ, ಗರ್ಭಗುಡಿಯಾಗಿದೆ. ನೀನು ನಮ್ಮೊಳಗೆ ವಾಸ ಮಾಡುವಂಥ ದೇವರು. ನಮ್ಮ ಪ್ರಿಯ ಬಾಂಧವರನ್ನು ಆಶೀರ್ವದಿಸು, ಬಲಪಡಿಸು. ಅವರ ಜೀವಿತದಲ್ಲಿ ಕೂಡ ಕರ್ತನೆ, ಅವರ ದೇಹದಲ್ಲಿ ನೀನು ವಾಸವಾಗಿದ್ದು ಅವರನ್ನು ಪವಿತ್ರ ಮಾರ್ಗದಲ್ಲಿ ನಡೆಸಬೇಕೆಂದು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ನೀವು ಹೊಂದಿದ ಆಶೀರ್ವಾದಗಳನ್ನು ಇತರರು ಹೊಂದಿಕೊಳ್ಳಬೇಕೆಂದು ಬಯಸ್ತಿದ್ದೀರಾ? ಹಾಗಾದರೆ ಹಿಂದೆ ಕರೆ ಮಾಡಿ ನಮ್ಮೊಂದಿಗೆ ಈ ಸೇವೆಯಲ್ಲಿ ಕೈ ಜೋಡಿಸಿರಿ. ತಿರುಗಿ ಭೇಟಿಯಾಗೋಣ. ವಂದನೆಗಳು.